ಇನ್ನು ಶೀತಾದ ಏನ್ ಬೆದ್ದು ಚಿರತೆ ಹಿಡ್ದಿದ್ದು ಇದನ್ನೇ. ಚಿರತೆ ಏನಾದ್ರು ಬರೋ ಮೂಮೆಂಟ್ ಇರುತ್ತೆ ಅನ್ಬಿಟ್ಟು ನೋಡೋಣ. ಇವಾಗ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ನಿಂಬೆಹಣ್ಣ ಉಪ್ಪು ಖಾರಕ್ಕೆ ನೋಡಿ ಈ ತರ ಹಿಂಡ್ಕೊಳ್ಳಿ. ಚಿರತೆ ಬಂದ ತಕ್ಷಣ ನನ್ಗೆ ಹೇಳಿ ಕಾವಲ್ ಕೈ ಕವರವ ನೋಡ್ಗುರು. ಒಳಗಿಲೆಗೆಲ್ಲ ಬರಲ್ಲ ಗುರು. ನಾನು ಎತ್ತಕ್ಕಾಗಿಲ್ಲ ಅಂದ್ರ ಹಿಂಗ್ ಹಾಕೊಂಡು ಇರ್ರ ಬಾಕ ಪಕ್ಷಿಗಳು ಕಣ ಆಡ್ತಿದಾರಲ್ಲ. ಆ ಕಾಡಕ್ಕೆ ಇಳಿಗಿರೋದು ಈಗ ದುಬೈ ರಾಜು. ನೋಡಿ ಗಾಯ್ಸ್, ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟು 3:03 ಕಟ್ಟಾರೆ ನೋಡಿ. ಅದಕ್ಕೆ ಬೇರೆ 3 ಮುದ್ದೆ ಇಟ್ಟು ನೋಡ್ರಿ, ಜೀವನದಲ್ಲಿ ಮೊದಲನೇ ಸಲ ಈ ತರ ಊಟ ಮಾಡ್ತಾ ಇರೋದು. ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತು ಸಿಟಿಗಳಲ್ಲಿ ಇದನ್ನ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನೋಡಿ ಈ ತರ ಒಂದ್ಕೈಲಿ ಕುಟ್ಕೊಂಡ್ರೆ ಅದು ಮಿಕ್ಸಿಲಿ ಆಡ್ಸ್ಬೋದು. ಮಿಕ್ಸಿಲಿ ಅಷ್ಟು ಟೇಸ್ಟ್ ಬರಲ್ಲ. ನಿಮ್ಮ ಹತ್ರ ಒಳ್ಕಲ್ ಇಲ್ದೇ ಇರೋ ಅಷ್ಟು ನೀವು ಬಡವರು ಅಂದ್ರೆ ಏನು ಮಾಡಕ್ ಆಗಲ್ಲ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಾವ ಹಾಗೆ ಎಲ್ರು ಹೇಗಿದ್ದೀರಾ? ಈ ವ್ಲಾಗಲ್ಲಿ ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದೀವಿ. ನೀವು ಸಿಟಿಲಿ ತಿಂದಿದಿರೋ ತಿಂದಿಲ್ವೋ ಗೊತ್ತಿಲ್ಲ. ಹಳ್ಳಿ ಸೈಡ್ ಆಲ್ಮೋಸ್ಟ್ ಕೆಲವರು ತಿಂದಿರ್ತಾರೆ. ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ. ಯಾರ್ಯಾರು ತಿಂದಿದ್ರು ತಿಂದಿಲ್ದೇ ಇದ್ರು ಈ ವಿಡಿಯೋ ಫುಲ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊ ತಿನ್ಬೋದು. ಏನಪ್ಪ ಅಂತೀರಾ? ಹೌದು, ಇವತ್ತು ಜೋಳದ ದೋಸೆ ಮಾಡ್ತಾ ಇದೀವಿ ನಾವು. ಫುಲ್ ನೋಡಿ ಯಾವ ಥರ ಇದನ್ನು ಮಾಡೋದು ಅಂತ ಕಂಪ್ಲೀಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದು ನಾನು ಮಾಡ್ತಾ ಇರೋದು. ನಮ್ಮ ಮನೆಯವ್ರಿಗೆ ನಾನು ಮಾಡಿ ಕೊಡ್ತೀನಿ. ಅವರು ಟೇಸ್ಟ್ ಮಾಡಿ ಯಾವ ಥರ ಇದೆ ಅಂತ ಹೇಳ್ತಾರೆ. ದುಬೈ ಅವ್ರ ತೋಟದಲ್ಲಿ ಇವತ್ತು ಜೋಳ ಕಳ್ತನ ಮಾಡಬೇಕು. ಏನು ಬಾಯ್, ನಿಮ್ದ ತೋಟ ಬೇರೆಯವ್ರದಪ್ಪ? ಹಾಂ, ನಾವು 100 ಕೋರ್ ವರ್ಕ್ ಫಾರ್ಮ್ ಮಾಡಿದೀವಿ. ಜೋಳ ಇದಾಗುತ್ತೆ ಇಲ್ವೋ ನೋಡ್ತೀವಿ. ಹಾಂ ಪಕ್ಕ ಬಾಯ್. ಏನು ಬಾಯ್, ಕರೆಕ್ಟಾಗಿ ಜೋಳ ನೋಡಿ ಈ ಥರ ಇರಬೇಕು. ಅಂದರೆ ಹಾಲು ಜಾಸ್ತಿ ಬಲ್ತಿರ್ಬಾರ್ದು, ಜಾಸ್ತಿ ಎಳಸಾಗಿರ್ಬಾರ್ದು. ಈ ಹಾಲು ಹಣ್ಣಾಗೋ ಟೈಮಲ್ಲಿ ನೀವು ಮಾಡಬೇಕು. ಯಾಕೆ ಬಾಯ್, ನಿಮ್ಮ ಅಪ್ಪ ಬದ್ದ? ಹಾಂ, ಹೊಡೆದ. ಎಷ್ಟಾಯ್ತು ಬಾಯ್? 2, 4, 6, 8 ಆಯ್ತು ಬಾಯ್. ಸಾಕ ಅನ್ಬಾರ್ದು ಬಾಯ್, ಬೇಕಾ ಅನ್ಬೇಕು. ಒಟ್ನಲ್ಲಿ ನಾನು ಹಣ ತಾನೇ ಬೋಳಿಸ್ಕೊಂಡು ಹೋಗಿದ್ದು. ಆಲ್ರೆಡಿ ತಂದಿದೀವಿ ಜೋಳ. ಇಲ್ಲಿ ನೋಡಿ, ಆಡ್ಮರಿ ಕೇಳ್ತಾ ಇದಿರಲ್ಲ ಚೆನ್ನಾಗಿತ್ತ ಅಂತ. ನೋಡ್ರಿ ಆಡ್ಮರಿ ಹುಷಾರಾಗಿದೆ. ಚಿರತೆ ಹಿಡ್ದಿದ್ದು ಇದನ್ನೇ. ಬಾ ಎಲ್ರು ಸಡ್ ಮಾಡಿ ಅಂತ ಬೈತಾ ಇದ್ರು. ಮಾಡ್ತೀವಿ guys. ಕಟ್ಬಿಡೋದು ಅಂತ ಅದಾಯ್ತು. 1,000 ರೂಪಾಯಿಗೆ ನೋಡು, ಅವನ್ನ ನೋಡಿ ಕಲಿಯೋ ನೀನು. ಇವ ನಮ್ಮ ಅಕ್ಕನ ಮಗ ಚಿಕ್ಕವನು, ಅವನು ದೊಡ್ಡವನು. ಯಾರ್ಯಾರು ನೋಡ್ತಿದ್ರಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಅನ್ನು ಹೇಳೋ, ಜೋರಾಗಿ ಹೇಳೋ. ಕರೆಕ್ಟಾಗಿ ಹೇಳ್ತಾನಲ್ಲ ಬಾಯ್. ನೀನು ಹೇಳೋ ಸಬ್ಸ್ಕ್ರೈಬ್ ಹೇಳೋ. ನೀನು ಹೇಳೋ ಸಬ್ಸ್ಕ್ರೈಬ್ ಅನ್ನು. ಹಂಗ ಸಬ್ಸ್ಕ್ರೈಬ್ ಸಬ್ ಸ್ಕ್ರೈಬ್ ಹಾಂ ಸ್ಕ್ರೈಬ್ ಸಬ್ಸ್ಕ್ರೈಬ್ ಹೇಳೋ. ಸಬ್ಸ್ಕ್ರೈಬ್ ಆವಾಗಿಂದ ಬಿಡಿಸಿರೋ ಜೋಳ ಇಷ್ಟಾಗಿದೆ. ಇವಾಗ ಕೇರ್ಬೇಕು. ಹಿಂಗೆ ಕೇರೋದು ನಮ್ಗೆಲ್ಲ ಗೊತ್ತು ಗಾಯ. ಹಿಂಗೆವಾ ಮಿಕ್ಸಿಲಿ ಆಡಿಸ್ಬೋದು. ಮಿಕ್ಸಿಲಿ ಅಷ್ಟು ಟೇಸ್ಟ್ ಬರಲ್ಲ. ನಿಮ್ಮ ಹತ್ರ ಒಳ್ಕಲ್ ಇಲ್ದೇ ಇರೋ ಅಷ್ಟು ನೀವು ಬಡವರು ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಿಕ್ಸಿಲಿ ಆಡಿಸ್ಕೊಳ್ಳಿ. ಎಲ್ಲಾ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ. ಔಟ್ ಸೈಡ್ ಮಾಡೋಣ ಗೈಸ್, ಮನೇಲಿ ಮಾಡೋದು ಬೇಡ. ಇಲ್ಲಿ ಔಟ್ ಸೈಡ್ ಅದನ್ನ ಮಾಡಿ ತಿನ್ನೋಣ. ಇನ್ನೇನು ಸೂರ್ಯ ಮುಳುಗೋತಾಯ್ತು. ಈವ್ನಿಂಗ್ ಟೈಮ್ ಅದನ್ನ ಮಾಡ್ಕೊ ತಿಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ಒಂದು ಟಾರ್ಪಲ್ ಹಾಸ್ಬಿಟ್ಟು ಇಲ್ಲಿ ಮಾಡೋಣ. ನೋಡಿ ಚಿಕ್ಕ ಗ್ಯಾಸ್ ಇದೆ. ಈ ಚಿಕ್ಕ ಗ್ಯಾಸಲ್ಲಿ ಜೋಳದ ದೋಸೆ ಹುಯ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಸಾಕಾ? ಅದೇನ ಕೆಟ್ಟೈತೆ ಬೆಡ್ ಕಣಕ್ ಬರ್ಬೇಕು. ಇದು ಬಿಡು ಇಲ್ಲಿ ಸಾಕು.
ಸಾಕು ಬಿಡ ಕೆಳ ಮಾಡಬೇಡ. ನೋಡಿ ಬೆಂದಿದೆ. ನಮ್ಮ ಅಕ್ಕ ಎಲ್ಲ ಅಲ್ಲಿ ಹೊರಗಡೆ ಹೋಗೋಳೆ. ಸರಿ ಮಾಡು. ಯಾಕೋ ಇದು ಗೈಸ್, ಇದು ನನ್ನ ತೇಳಾಕ್ಬಿಟ್ಟು ಗೈಸ್, ಇದು ಸ್ವಲ್ಪ ಬೇಯ್ಲಿರ ಬರ್ತದೆ. ಬೇಯ್ಲಿರು ಸ್ವಲ್ಪ ಬೇಡಿ ಬರಲ್ಲ ಬಿಡೋದು. ಮತ್ತೆ ಬೇಯ್ಲಿರ್ ಬಿಡು ಬರ್ತದೆ. ಇನ್ನು ಶೀತ ಆದ ಏನು ಬೆದ್ದು ನಿಮ್ಮ ಮಂದ ಮತ್ತೆ ತಿಳ ಊದಿದೆ ಇನ್ನ ಮಾಡೋದು. ಹಾಂ ಇರೋದು ಹಂಗೆ ಚೆನ್ನಾಗಿ ಬರ್ತದೆ. ಅದು ಫಸ್ಟ್ ನಾಲ್ಕು ಕೂಡ ಇಷ್ಟ ನೋಡ್ಕೊ. ನಾವೆಲ್ಲ ಆಗಲೇ ಹಂಗೆ. ಇನ್ನೊಂದ್ಸತ್ಗೆ ಇರೋ ನಾನು ಮಾಡ್ತೀನಿ ಇರೋ ಇಲ್ಲಿ. ಇದು ಅಲ್ಲೆಲ್ಲಿ ಎತ್ತಕ್ಕಾಗಿಲ್ಲ ಅಂದ್ರೆ ಹಿಂಗೆ ಹಾಕೊಂಡು ಹಂಗೆ ಯಾಕೆ ಅವನು ನಾನು ಹಾಕ ಬೇಡಿ ಇರಾವ ಅಂಟ್ಕೊಂಡದ. ಆ್ಯಕ್ಚುಲಿ ಇದು ನೋಡೋಕ್ಕೆ ಒಂಥರ ಆಮ್ಲೆಟ್ ಥರ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಅಲ್ಟಿ. ನೋಡಿ ಇದು ಚೆನ್ನಾಗಿ ಬಂದಿದೆ. ಎರಡನೇದು ಇದು. ನಾನು ತೇಳ ಊದ್ಬಿಟ್ಟಿದ್ದೆ ಫಸ್ಟ್ನೇದು, ಅದಕ್ಕೆ ಹಂಗಾಯ್ತು. ಇವಾಗ ಟೇಸ್ಟ್ ಒಳಗೆ ಹಿಡಿಯೋ ತಿನ್ನುತ್ತಾರೆ ಕೈಲಿ. ಟೇಸ್ಟ್ ಹೇಳು. ಇರ್ರ ಬಾಕ ಪಕ್ಷಿಗಳು ಕಣಾಗ್ತಿದ್ದಾರಲ್ಲ. ಸೂಪರಾ. ಸಿಟಿಗಳಲ್ಲಿ ಜೋಳ ಸಿಗೋದು ಡೌಟು, ಬಟ್ ಹಳ್ಳಿಗಳಲ್ಲಿ ಹಳ್ಳಿಯಿಂದ ಸಿಟಿಗೆ ಹೋಗಿರೋರು ಮತ್ತೆ ಹಳ್ಳಿಗೆ ಬಂದಾಗ ಈ ಥರ ಬೇಯಿಸ್ಕೊತೀನಿ. ಹಳ್ಳಿಲಿರೋರು ಈ ಥರ ಜೋಳದ ದೋಸೆ ಮಾಡ್ಕೊತೀನಿ. ಅದ್ರ ಟೇಸ್ಟು ಸಗದಾಗಿರುತ್ತೆ. ಅದು ಜೋಳನೇ ಟೇಸ್ಟು ಅಲ್ವಾ, ಜೋಳದ ದೋಸೆ ಮಾಡ್ಕೊತಿದ್ರೆ ಇನ್ನೂ ಟೇಸ್ಟು. ಅದು ಈ ಥರ ಹೊರಗಡೆ ಮನೆಯಿಂದ ಹೊರಗಡೆ ಈ ಥರ ಮಾಡ್ಕೊ ತಿನ್ನೋದು ಅದು ಅದ್ಭುತ. ಅದೊಂಥರ ಚೆನ್ನಾಗಿರುತ್ತೆ ಫೀಲ್. ಮಾಡ್ಕೊ ತಿನ್ನಿ ಗೊತ್ತಾಗುತ್ತೆ ಅದು ಫ್ಯಾಮಿಲಿ ಜೊತೆ. ಈ ಥರ ಗ್ಯಾಸ್ ಚೆನ್ನಾಗಿದ್ದು. ಇದು ಮನೇಲಿ ಗ್ಯಾಸ್ ತೀರೋದ್ರೆ ಈ ಥರ ಎತ್ಕೋಯ್ದು ನಾವು. ಈಗ ಕಾಯಿಸ್ಕೋಬೋದಲ್ವಾ? ಅಡುಗೆನೇ ಮಾಡ್ಬೋದಾ? ಅಡುಗೆನೂ ಮಾಡ್ಬೋದು. ಈಗೇನು ಮಾಡ್ತಿರೋದು ನೀನು? ಈಗ ಬರ್ತೀಯ ಬಾ. ಈಗ ನನ್ನ ಹತ್ರನೇ ವಯಸ್ಸು ಹುಡುಗರ ಹತ್ರ ಜಗಳಕ್ಕೆ ಬರ್ತೀಯ. ನಮ್ಮೂರು ಸಿಂಗರ್ ಇವ, ಸಿಂಗರ್ ಭಜನಾ ಸಿಂಗರ್, ಭಜನೆ ಸಿಂಗರ್. ಒಂದು ಸಾಂಗ್ ಹೇಳಂಗೆ, ಒಂದು ಸುಮ್ಮನೆ ಒಂದು ಕ್ಲಿಪ್ ಹೇಳು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿದೆ ಮಾತೆ ಹರಿದು ಬಾಳುವೆ ನನಿಯ. ಟೇಸ್ಟ್ ಮಾಡಿ ಹೇಳು ಹೆಂಗಿದ್ದು. ಹಾ ಸೂಪರ್ ಮಾಡಿಕಟ ಚೆನ್ನಾಗೈತೆ, ಸೂಪರ್ ಆಗೈತೆ ಅದು. ಚೆನ್ನಾಗೈತೆ ದೋಸೆ ಸೂಪರ್. ಈಗ ನನಗೆ ಒಂದು 5-6 ಜೋಳ ಕೊಡಿ. ಎಲ್ಲಿಯಾ ನಾನೇ ಇಲ್ಲೇ ನೋಡಿ, ಇಲ್ಲಿ ಇವ್ರೊಲ್ದಲ್ಲಿ ಅವ್ರೊಲ್ದಲ್ಲಿ ಕದ್ಕೊಂಡಾವೆ. ಆಗೋಯ್ತು ಬಿಡು, ಆಗೋಯ್ತು. ಕೊಟ್ಬಿಡ ಕುಂಬಳಕಾಯಿ ಪಾಯಸ ಮಾಡಿಸ್ತೀನಿ. ಕುಂಬಳಕಾಯಿ ಪಾಯಸ ಸೂಪರ್ ಆಗಿರ್ತದೆ. ಮಾಡ್ಬಿಟ್ಟು ನನ್ನ ಕರಿ ತಿನ್ನಕ. ಮಣಿ ಇವಾಗ ದೋಸೆನ ಜೋಳದಲ್ಲಿ ಮಾಡ್ದೋ, ಇದನ್ನ ಯಾವ್ದ್ರಲ್ಲಿ ಮಾಡ್ದಾರು? ಹಾಳೆಹಣ್ಣು ಯಾವ್ದ್ರಾಗ ಮಾಡ್ತಾರೆ ಅಂತ ಗೊತ್ತಿಲ್ಲದ ಮ್ಯಾಕೆ ನೀನ್ ಅದ್ ಹೆಂಗ್ಲಾ ಬಾಟ ಅದೇ. ಬಟ್ ಟೈಮ್ ಸುಮಾರು 8 ಗಂಟೆ ಆಗಿದೆ. ಇವಾಗ ಜೋಳ ಬೇಯಿಸೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಚಿರತೆ ಏನಾದರೂ ಬರೋ ಮೂಮೆಂಟ್ ಇರುತ್ತೆ ಅಂದ್ಬಿಟ್ಟು ನೋಡೋಣ. ಇವಾಗ ಫಸ್ಟ್ ಏನು ಮಾಡ್ತೀವಿ ಅಂದರೆ, ಇವಾಗ ನಾನು ಸಂತೋಷ ಇಲ್ಲಿ ಬೆಂಕಿ ಹಾಕ್ತೀವಿ. ನಾವು ಬೆಂಕಿ ಹಾಕೋ ಅಷ್ಟರಲ್ಲಿ ರಾಜನು ದುಬೈ ಹೋಗಿ ಜೋಳ ಮುರ್ಕೊ ಬರ್ತಾರೆ. ಇನ್ನೊಂದು ಚಾಲೆಂಜು, ಇವಾಗ ಮೊದಲೇ ಚಳಿ, ನೀನು ಹಾಕೊಂಡಿದ್ದೆಲ್ಲ ಜರ್ಕಿನ್ನ ಕಳೆದಿಟ್ಬಿಟ್ಟು ಹೋಗ್ಬೇಕು. ಓಕೆ, ಇಲ್ಲಿಂದ ದುಬೈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾನೆ. ಬೇಗ ಬನ್ನಿ, ಸೊ ಹುಷಾರಾಗಿ ಬನ್ನಿ ಅಷ್ಟೇ. ಬ್ಯಾಟ್ರಿ ಹಾಕೊಂಡು ಹೋಗಿ, ದೊಡ್ಡ ಬ್ಯಾಟ್ರಿ ಇದೆ. ನನ್ನ ಫ್ಯಾನ್ಸ್ ಯಾರಿದ್ದೀರಾ, ನನ್ನ ಒಂದು ಸ್ವಲ್ಪ ಲವ್ ಮಾಡೋರು, ರೆಡ್ ಕಮೆಂಟು, ರೆಡ್ ಆಲ್ಟ್ನ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ರೆಡ್ ಆಲ್ಟು ರೆಡ್ ಇರಬೇಕು. ದೊಡ್ಡ ಮನ್ಸಿರೋರು ಹಂಗೆ ಸಬ್ಸ್ಕ್ರೈಬು ಮಾಡಿಬಿಡಿ ಈ ಚಾನಲ್ಗೆ. ಹಂಗೇನೆ ಇದ್ದಾವ ನೋಡಪ್ಪ. ಲೇ ಮಂಗ್ಯ, ಇವು ಕಾವಲು ಕಾಯ್ಕೊಬರವ ನೋಡ್ಗುರು. ಸುತ್ತಲೂ ಒಂದು ರೌಂಡು ಹಿಂದಿ ಬಂದಿದ್ದಾವ ಅಂತ. ಕೈಸಿಲಿ ನಾವು ಜೋಳ ಮುರ್ಕೊಬರೋ ಅಂತ ಬಂದರೆ ಇವನು ಇಲ್ಲಿ ನೀರು ಓಡ್ತಾ ಇದ್ದ. ಹಂದಿ ಬಂದೈತಾ, ಆನೆ ಬಂದೈತಾ ಅಂದ್ಬಿಟ್ಟು ನಮ್ಮನ್ನ ಕರಿಕೊಂಡು ಇಲ್ಲಿ ನಾನು ಎನರ್ಜಿ ವೇಸ್ಟ್ ಮಾಡ್ತಾ ಇದ್ದಾನೆ ಗೈಸ್. ಇವಾಗ ಫೈನಲಿ ನಾವು ಒಂಚೂರು ವೈಟ್ ಕಾಣಿಸ್ತಾವನಿ. ನಾವಿವಾಗ ಬೆಂಕಿ ಹಾಕೊಂಬನ್ನಿ ಅವ್ರು ಬರೋ ತನಕ. ಮುರ್ಕ ಗುರು ಬೇಗನೆ. ಒಳಗಿಲೆಗೆಲ್ಲ ಬರಲ್ಲ ಗುರು. ನಾನು 2 ನನಗೆ ಮಾತ್ರ 3 ಗುರು. ನನಗೆ 3 ಬೇಕು.
ಎನರ್ಜಿ ವೇಸ್ಟ್ ಆಗೈತೆ. ನಿಮ್ಮ ಅಪ್ಪಂಗೆ ಹೇಳು ನಾನೇ ಮುರ್ಕ ಬಂದಿ ಅನ್ಬಿಟ್ಟು. ಅವಾಗ ಗೈಸ್ ಅವ್ರ ಅಪ್ಪಂಗೆ ಹೇಳಿದ್ರೆ ನಂಬ್ತಾರೆ ಗೈಸ್. ಒಂದು ಸ್ವಲ್ಪ ಸ್ಮಾರ್ಟ್ ಆಗಿದ್ದೀನಿ. ಏನೇ ನಿನ್ ಪೇಸ್ಟ್ ಕಟ್ಲಿಲ್ಲ ವರ್ಷ ಬೆಳಗಿದೆಯಾ ಹೆಂಗಿದೆ ಏ ಕಿತ್ಕ ನಿಮ್ಮ ಅಪ್ಪನ ಮನೆದು ಏನೋಯ್ತು ಇದು. ನಮ್ಮ ಅಪ್ಪನ ಮನೆದ ಗುರು ಹೋಗೋದು ಹೋದ್ರಾಯ್ತು ಯಾರ ಅಪ್ಪನ ಮನೆದು. ನನ್ನ 20 ಜೋಳ ಮುರ್ದಿದ್ದೀರಿ. ಇಲ್ಲ ಗಾಯ್ಸ್ ಕೇವಲ ಒಂದು 14 ಜೋಳ ಮುರಿದಿದ್ದೀವಿ ಅಷ್ಟೇ. ಅಂದ ಮುರ್ಕ ಬಂದಾನೆ ನಾನು. ಆದರೆ ಅವ್ರ ಅಪ್ಪ ಬೋದಿದ್ದು ಇವನಿಗೆ ಮತ್ತೆ ಇವನಿಗೆ ಬೋದ್ರು ಅಂತ ಅನ್ಕೊಂಡವನೇ ಗೈಸ್. ಬಟ್ ಇವನಿಗೆ ಬೋದದ್ದು 2 4 6 8 ಆಯ್ತು ಕಣೋ. ಇನ್ನೊಂದು 2 ಇರ್ಲಿ ಹುಡುಗರು. ಇದೊಂದು ಮುರ್ಕತೀನಿ ಗುರು. ಇದೊಂದು ಚಂದಾಗದೆ ಗುರು. ಗೈಸ್ ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಗಿಡಗಳು ಐತಲ್ಲ ಅದ್ರ ಮೇಲೆ ಒಂದೊಂದು ಅಜ್ಜೆ ಬಿಡಿಕೊಂಡು ಹೋಗ್ತೀವಂತೆ. ನೀನ್ ಲೆಕ್ಕಕ್ಕ ಬರ್ಬೇಕು ಗೈಸ್. ಇವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಬೋಸಿಟಿಕನ್ನ ಬಿಟ್ಬಿಟ್ಟು ನಾವು ಓಡ್ತೀವಿ ಅಷ್ಟೇ. ಚಲ್ ಬಾ ಅವ್ರ ಅವನ ಓಡಾಕಿಲಕ್ಕೆ ಅದಕ್ಕೆಗಳು ಗೈಸ್. ನಾವು ಹುಡು ಓಟು ದೂರದಿಂದ ಜೂಮ್ ಹಾಕಿ ವಿಡಿಯೋ ಮಾಡ್ತೀವಿ. ಬರಕತ್ತಾನ ಇಂಚರೆ ಗಾಯ್ಸ್ ಇಂಚರೆ ಬಿದ್ದಿ ಓಡ್ ಬರ್ತಾವ. ನಿಂಬೆಹಣ್ಣು ಉಪ್ಪು ಖಾರ, ನಿಂಬೆಹಣ್ಣ ಉಪ್ಪು ಖಾರಕ್ಕೆ ನೋಡಿ ಈ ಥರ ಹಿಂಡ್ಕೊಳ್ಳಿ. ಉಪ್ಪು ಖಾರ ಮತ್ತು ನಿಂಬೆಹಣ್ಣು ಹುಳಿ ಹಾಕ್ಕೊಂಡಿದ್ದೀವಿ. ಈ ನಿಂಬೆಹಣ್ಣು ಹುಳಿನ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಬೆಂದಿರೋ ಜೋಳ ಇದೆ ಇದನ್ನ ಎತ್ಕೊಂಡು ನೋಡಿ ಈ ಥರ ಬೆಂದಿದೆ. ಆ ಪೇಸ್ಟ್ ನೋಡಿ ಇಲ್ಲಿಗೆ ಸವರ್ಬೇಕು. ನೀವು ಹಂಗೆ ತಿನ್ನೋಕು ಈ ಥರ ಮಾಡ್ಕೊ ತಿನ್ನೋಕು ಅದ್ಭುತ. ಗಾಯ್ಸ್ ಇಲ್ಲಿ ನೋಡ್ರಿ ಜೀವನದಲ್ಲಿ ಮೊದಲನೇ ಸಲ ಈ ಥರ ಊಟ ಮಾಡ್ತಾ ಇರೋದು. ಇವತ್ತೇನು ಚಾಲೆಂಜ್ ಮಾಡಿದ್ವಿ ಕೂಲಿ, ಅದರಲ್ಲಿ ಇವತ್ತು ಮುಖ ತೊಳಿದೆ ಊಟ ಮಾಡ್ತಾ ಇದೀವಿ. ಏನ್ ಬಾಯ್ ಏನ್ ಬ್ರಸ್ಸು ಮುಖ್ಯ. ಅಲ್ಲೂ ಚೆನ್ನಾಗಿರ್ಬೇಕಾದ್ರೆ ಆ ಟೂತ್ ಪೇಸ್ಟು ಈ ಟೂತ್ ಪೇಸ್ಟು ಹೊಲದ ಮಣ್ಣು. ಹಾ ಅಮೃತ ಅಮೃತ. ಯಾವ ಸಿನಿಮಾ ಇದು ಬಡ್ಡೆ ಬೆಳಗ್ಗೆಯಿಂದ ಬರ್ಬೀರಿ 6:30 ಕಟ್ಟಿದ್ದೀರಲ್ಲ. ಈಗ ಬಂದ್ರಲ್ಲ ಬೆಳಗ್ಗೆ ನೈಟ್ ಮನಗ್ದ ಈಗ ಬಂದ್ಬಿಟ್ಟು ನಮ್ಗೆ ಆವಾಜ್ಗಳು ನೋಡಿ ಗಾಯ್ಸ್. ಬೆಳಗ್ಗೆ 6 ಗಂಟೆಗೆ ಬಂದ್ಬಿಟ್ಟು 3:30 ಕಟ್ಟಾರೆ ನೋಡಿ. ಅದಕ್ಕೆ ಬೇರೆ 3 ಮುದ್ದೆ ಇಟ್ಟು ಅದು ಕೂಲಿ ಕರ್ಕೋಣ ಇವತ್ತು ರಾಜು ಮಾಡ್ಕೊಡ್ತೀವಿ. ನೀವು ಮಾಡ್ದ ಹಬ್ಬಕ್ಕೆ ನೋಡಿಲ್ವ ಬಿಟ್ಟೆ 3:30 ಕಟ್ಟ ಸಾಯ್ತಿದ್ದಾರೆ ಬೆಳಗ್ಗೆ. ಪೈಪ್ ಎತ್ಕೊಡ್ತೀನಿ ಬಾಗುರು ಸರಿ. ಯಾರು ಗೆತ್ತಿದಾರ್ಯಾ? ಇಬ್ರು ಬನ್ರ ಈಗ ಪಕ್ಕ ಇರ್ತಾನೆ ರಾಜು. ಅವನ ಶಕ್ತಿ ಸಾಮರ್ಥ್ಯನ ಈಗ ನೋಡ್ಬೋದು ನೀವು. ಅಖಾಡಕ್ಕೆ ಇಳಿಗಿರೋದು ಈಗ ದುಬೈ ರಾಜು. ಈಗ ನೋಡಿ ಓಹೋ ಓಹೋ ಎತ್ತಲೇ ನಿಮ್ ತಿಂತ ಕಾಣ. ಓಕೆ ಆಯ್ತು ಕೆಲಸ ಹೋಗ್ತಾ ಇದೀವಿ ನೋಡ್ರಿ. ಕಾಮಿಡಿ ಮಾಡ್ತಿ ಇಲ್ಲ ಬಿಡ್ಲೆ ಮಜಾಕ್ ಮಾಡ್ತಿ ಬಿಡ್ಲೆ. ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ. ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ. ಬಾಯ್.